ಸಂಪುಟ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಯಾವುದು ಬದಲಾವಣೆ ಇಲ್ಲ, ಯಾವುದಿಲ್ಲ, ಕ್ರಾಂತಿನೇ ಇಲ್ಲ, ಶಾಂತಿನೇ ಇಲ್ಲ, ಎಲ್ಲದೂ ಮುಗಿದಿರುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮುಂದಿನ CM ಏನಾದರೂ ಆಗೋದಾದರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವರ ಮುತ್ಸದ್ದಿ ಅದನ್ನು ರಾಜಕೀಯವಾಗಿ ಹೇಳಿಕೆಯನ್ನು ಪಡಬಾರ್ದು ಅಂತ ನಮಗೆ ಭಾಳಷ್ಟು ಹೆಚ್ಚಾಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀವಿ. ನಾವು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಮತ್ತೊಂದ್ರ ಬಗ್ಗೆ ನಾವು ಇರಬಹುದು ಅಂತ ಪರಿಸ್ಥಿತಿ ಇಲ್ಲ. ಹೈಕಮಾಂಡ್ ಅವರು ನಮಗೆ ಭಾಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಜಿಲ್ಲೆದಾಗ ಕಾಂಗ್ರೆಸ್ನಲ್ಲಿ ಭಿನ್ನಮತ ಐತೆ ಅನ್ನೋ ಮಾತುಗಳು ಕೇಳಿ ಬರ್ತೀವಿ ಸರ್. ಯಾಕಂತಂದರೆ ಈ ಹಿಂದೆ ನನ್ನ ಇಕ್ಬಾಲ್ ಅನ್ಸಾರಿ ಅವರು ಹೇಳಿದ್ರು ಸರ್, MP ಎಲೆಕ್ಷನ್ಗೆ ನಮ್ಮನ್ನು ಬಳಸ್ಕೊಂಡ್ರು, ಆಮೇಲೆ ಕೈ ಬಿಟ್ರು ಅಂತಂದೇಳಿ ಸರ್. ಇತ್ತೀಚೆಗೆ ರಾಯರೆಡ್ಡಿ ಅವರು ನಮ್ಮ ಜಿಲ್ಲೆಯಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಹಂಗಾಗಿ ಅವ್ರನ್ನ ಕೈ ಬಿಡಬೇಕು ಅಂತಂದೇಳಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿಗಿರಿ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಸರ್. ಯಾರನ್ನೂ ತಪ್ಸಂಗಿಲ್ಲ, ಯಾರನ್ನೂ ಬಿಡೋಂಗಿಲ್ಲ. ಅವರು ಹಣೆ ಬರದಾಗುತ್ತೆ. ಅವ್ರು ತಪ್ಸಕ್ಕೆ ಇವ್ರು ತಪ್ಸಕ್ಕೆ ಯಾರು ಸಾಧ್ಯ ಇಲ್ಲ. ಅಲ್ಲ ಸರ್, ಹಂಗೇನಾದ್ರೂ ಇದ್ದರೆ ಆಂತರಿಕವಾಗಿ ರಾಯರೆಡ್ಡಿ ಅವರು ಬಗೆಹರಿಸ್ಕೊಂತಿದ್ದಾರೆ. ಪತ್ರ ಬಹಿರಂಗವಾಗಿ ಇದು ಎರಡನೇ ಟೈಮ್ ಸರ್. ರಾಯರೆಡ್ಡಿ ಅವರು ನಮ್ಮ ಹಿರಿಯರು ಕೆಲವೊಂದಿಷ್ಟು ವಿಚಾರಗಳನ್ನು ಅಧಿಕಾರಿಗಳು ಭ್ರಷ್ಟರಿದ್ದಾರೆ ಅಂತಂದ್ರೆ ಅದಕ್ಕೆ ಅವ್ರ ಮೇಲೆ ಕ್ರಮ ವಹಿಸಬೇಕಂತ ಮುಖ್ಯಮಂತ್ರಿಗಳು ನಾನು ಅವರು ಸೇರಿಯೋಗೆ ಹೇಳಿ ಬಂದೀವಿ. ಅದಕ್ಕೆ ಎರಡು ಮಾತಿಲ್ಲ. ಭ್ರಷ್ಟ ಯಾರಾದರೂ ಅವ್ರು ತೆಗಿತೀವಿ. 15 ವರ್ಷ ಯಾರಾದ್ರೆ ಅವರೆಲ್ಲ ತೆಗಿತೀವಿ. ಅದ್ರ ಜೊತೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಾಗ ಯಾರು 10 ವರ್ಷ 15 ವರ್ಷ ಇದ್ದವ್ರು ಅವ್ರನ್ನೂ ತೆಗಿಯೋಂಥ ಕೆಲಸ ಮಾಡ್ತೀವಿ. ಇತ್ತೀಚೆಗೆ ಸರ್ ZM ಜಮೀರ್ ಖಾನ್ ಅವರು ಒಬ್ಬ PSI ಫೋನ್ ಮಾಡಿ, ಇಲ್ಲ ನಮ್ಮ ರಿಲೇಷನ್ ಅವರು ನಮ್ಮಲ್ಲಿ ಅವರು ಹೈದರಾಬಾದ್ ಮೂಲದವರು ನಮ್ಮ ಕರ್ನಾಟಕ ರಾಜ್ಯದ ರೈತರಿಂದ ಉತ್ಪನ್ನ ಖರೀದಿ ಮಾಡಿದ್ದಾರೆ. ಅವ್ರಿಗೆ ಪೇಮೆಂಟ್ ಮಾಡಲ್ಲಿ ಡಿಲೇ ಆದ ಕಾರಣ ಕೇಸ್ ಮಾಡಿದ್ದಾರೆ. ಇಲ್ಲ ಕೈ ಬಿಡು, ಅದನ್ನೇನಾಯ್ತು ಸೆಟಲ್ಮೆಂಟ್ ಮಾಡಿ ಕಳಿಸು ಅನ್ನೋ ಮಾತುಗಳು ಕೇಳಿಬರ್ತವೆ. ಕೇಳಿದ್ರೆ ಅದು ನಮ್ಮ ಗಮನಕ್ಕೆ ತಂದ್ರೆ ಅವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸ ಮಾಡ್ತೀವಿ. ಸಂಪುಟ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಯಾವುದು ಬದಲಾವಣೆ ಇಲ್ಲ, ಯಾವುದಿಲ್ಲ, ಕ್ರಾಂತಿನೇ ಇಲ್ಲ, ಶಾಂತಿನೇ ಇಲ್ಲ, ಎಲ್ಲದೂ ಮುಗಿದಿರುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮುಂದಿನ CM ಏನಾದರೂ ಆಗೋದಾದರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವರ ಮುತ್ಸದ್ದಿ ಅದನ್ನು ರಾಜಕೀಯವಾಗಿ ಹೇಳಿಕೆಯನ್ನು ಪಡಬಾರ್ದು ಅಂತ ನಮಗೆ ಭಾಳಷ್ಟು ಹೆಚ್ಚಾಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀವಿ. ನಾವು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಮತ್ತೊಂದ್ರ ಬಗ್ಗೆ ನಾವು ಇರಬಹುದು ಅಂತ ಪರಿಸ್ಥಿತಿ ಇಲ್ಲ. ಹೈಕಮಾಂಡ್ ಅವರು ನಮಗೆ ಭಾಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಜಿಲ್ಲೆದಾಗ ಕಾಂಗ್ರೆಸ್ನಲ್ಲಿ ಭಿನ್ನಮತ ಐತೆ ಅನ್ನೋ ಮಾತುಗಳು ಕೇಳಿ ಬರ್ತೀವಿ ಸರ್. ಯಾಕಂತಂದರೆ ಈ ಹಿಂದೆ ನನ್ನ ಇಕ್ಬಾಲ್ ಅನ್ಸಾರಿ ಅವರು ಹೇಳಿದ್ರು ಸರ್, MP ಎಲೆಕ್ಷನ್ಗೆ ನಮ್ಮನ್ನು ಬಳಸ್ಕೊಂಡ್ರು, ಆಮೇಲೆ ಕೈ ಬಿಟ್ರು ಅಂತಂದೇಳಿ ಸರ್. ಇತ್ತೀಚೆಗೆ ರಾಯರೆಡ್ಡಿ ಅವರು ನಮ್ಮ ಜಿಲ್ಲೆಯಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಹಂಗಾಗಿ ಅವ್ರನ್ನ ಕೈ ಬಿಡಬೇಕು ಅಂತಂದೇಳಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿಗಿರಿ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಸರ್. ಯಾರನ್ನೂ ತಪ್ಸಂಗಿಲ್ಲ, ಯಾರನ್ನೂ ಬಿಡೋಂಗಿಲ್ಲ. ಅವರು ಹಣೆ ಬರದಾಗುತ್ತೆ. ಅವ್ರು ತಪ್ಸಕ್ಕೆ ಇವ್ರು ತಪ್ಸಕ್ಕೆ ಯಾರು ಸಾಧ್ಯ ಇಲ್ಲ. ಅಲ್ಲ ಸರ್, ಹಂಗೇನಾದ್ರೂ ಇದ್ದರೆ ಆಂತರಿಕವಾಗಿ ರಾಯರೆಡ್ಡಿ ಅವರು ಬಗೆಹರಿಸ್ಕೊಂತಿದ್ದಾರೆ. ಪತ್ರ ಬಹಿರಂಗವಾಗಿ ಇದು ಎರಡನೇ ಟೈಮ್ ಸರ್. ರಾಯರೆಡ್ಡಿ ಅವರು ನಮ್ಮ ಹಿರಿಯರು ಕೆಲವೊಂದಿಷ್ಟು ವಿಚಾರಗಳನ್ನು ಅಧಿಕಾರಿಗಳು ಭ್ರಷ್ಟರಿದ್ದಾರೆ ಅಂತಂದ್ರೆ ಅದಕ್ಕೆ ಅವ್ರ ಮೇಲೆ ಕ್ರಮ ವಹಿಸಬೇಕಂತ ಮುಖ್ಯಮಂತ್ರಿಗಳು ನಾನು ಅವರು ಸೇರಿಯೋಗೆ ಹೇಳಿ ಬಂದೀವಿ. ಅದಕ್ಕೆ ಎರಡು ಮಾತಿಲ್ಲ. ಭ್ರಷ್ಟ ಯಾರಾದರೂ ಅವ್ರು ತೆಗಿತೀವಿ. 15 ವರ್ಷ ಯಾರಾದ್ರೆ ಅವರೆಲ್ಲ ತೆಗಿತೀವಿ. ಅದ್ರ ಜೊತೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಾಗ ಯಾರು 10 ವರ್ಷ 15 ವರ್ಷ ಇದ್ದವ್ರು ಅವ್ರನ್ನೂ ತೆಗಿಯೋಂಥ ಕೆಲಸ ಮಾಡ್ತೀವಿ. ಇತ್ತೀಚೆಗೆ ಸರ್ ZM ಜಮೀರ್ ಖಾನ್ ಅವರು ಒಬ್ಬ PSI ಫೋನ್ ಮಾಡಿ, ಇಲ್ಲ ನಮ್ಮ ರಿಲೇಷನ್ ಅವರು ನಮ್ಮಲ್ಲಿ ಅವರು ಹೈದರಾಬಾದ್ ಮೂಲದವರು ನಮ್ಮ ಕರ್ನಾಟಕ ರಾಜ್ಯದ ರೈತರಿಂದ ಉತ್ಪನ್ನ ಖರೀದಿ ಮಾಡಿದ್ದಾರೆ. ಅವ್ರಿಗೆ ಪೇಮೆಂಟ್ ಮಾಡಲ್ಲಿ ಡಿಲೇ ಆದ ಕಾರಣ ಕೇಸ್ ಮಾಡಿದ್ದಾರೆ. ಇಲ್ಲ ಕೈ ಬಿಡು, ಅದನ್ನೇನಾಯ್ತು ಸೆಟಲ್ಮೆಂಟ್ ಮಾಡಿ ಕಳಿಸು ಅನ್ನೋ ಮಾತುಗಳು ಕೇಳಿಬರ್ತವೆ. ಕೇಳಿದ್ರೆ ಅದು ನಮ್ಮ ಗಮನಕ್ಕೆ ತಂದ್ರೆ ಅವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸ ಮಾಡ್ತೀವಿ. ಸಂಪುಟ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಯಾವುದು ಬದಲಾವಣೆ ಇಲ್ಲ, ಯಾವುದಿಲ್ಲ, ಕ್ರಾಂತಿನೇ ಇಲ್ಲ, ಶಾಂತಿನೇ ಇಲ್ಲ, ಎಲ್ಲದೂ ಮುಗಿದಿರುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮುಂದಿನ CM ಏನಾದರೂ ಆಗೋದಾದರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವರ ಮುತ್ಸದ್ದಿ ಅದನ್ನು ರಾಜಕೀಯವಾಗಿ ಹೇಳಿಕೆಯನ್ನು ಪಡಬಾರ್ದು ಅಂತ ನಮಗೆ ಭಾಳಷ್ಟು ಹೆಚ್ಚಾಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀವಿ. ನಾವು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಮತ್ತೊಂದ್ರ ಬಗ್ಗೆ ನಾವು ಇರಬಹುದು ಅಂತ ಪರಿಸ್ಥಿತಿ ಇಲ್ಲ. ಹೈಕಮಾಂಡ್ ಅವರು ನಮಗೆ ಭಾಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಜಿಲ್ಲೆದಾಗ ಕಾಂಗ್ರೆಸ್ನಲ್ಲಿ ಭಿನ್ನಮತ ಐತೆ ಅನ್ನೋ ಮಾತುಗಳು ಕೇಳಿ ಬರ್ತೀವಿ ಸರ್. ಯಾಕಂತಂದರೆ ಈ ಹಿಂದೆ ನನ್ನ ಇಕ್ಬಾಲ್ ಅನ್ಸಾರಿ ಅವರು ಹೇಳಿದ್ರು ಸರ್, MP ಎಲೆಕ್ಷನ್ಗೆ ನಮ್ಮನ್ನು ಬಳಸ್ಕೊಂಡ್ರು, ಆಮೇಲೆ ಕೈ ಬಿಟ್ರು ಅಂತಂದೇಳಿ ಸರ್. ಇತ್ತೀಚೆಗೆ ರಾಯರೆಡ್ಡಿ ಅವರು ನಮ್ಮ ಜಿಲ್ಲೆಯಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಹಂಗಾಗಿ ಅವ್ರನ್ನ ಕೈ ಬಿಡಬೇಕು ಅಂತಂದೇಳಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿಗಿರಿ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಸರ್. ಯಾರನ್ನೂ ತಪ್ಸಂಗಿಲ್ಲ, ಯಾರನ್ನೂ ಬಿಡೋಂಗಿಲ್ಲ. ಅವರು ಹಣೆ ಬರದಾಗುತ್ತೆ. ಅವ್ರು ತಪ್ಸಕ್ಕೆ ಇವ್ರು ತಪ್ಸಕ್ಕೆ ಯಾರು ಸಾಧ್ಯ ಇಲ್ಲ. ಅಲ್ಲ ಸರ್, ಹಂಗೇನಾದ್ರೂ ಇದ್ದರೆ ಆಂತರಿಕವಾಗಿ ರಾಯರೆಡ್ಡಿ ಅವರು ಬಗೆಹರಿಸ್ಕೊಂತಿದ್ದಾರೆ. ಪತ್ರ ಬಹಿರಂಗವಾಗಿ ಇದು ಎರಡನೇ ಟೈಮ್ ಸರ್. ರಾಯರೆಡ್ಡಿ ಅವರು ನಮ್ಮ ಹಿರಿಯರು ಕೆಲವೊಂದಿಷ್ಟು ವಿಚಾರಗಳನ್ನು ಅಧಿಕಾರಿಗಳು ಭ್ರಷ್ಟರಿದ್ದಾರೆ ಅಂತಂದ್ರೆ ಅದಕ್ಕೆ ಅವ್ರ ಮೇಲೆ ಕ್ರಮ ವಹಿಸಬೇಕಂತ ಮುಖ್ಯಮಂತ್ರಿಗಳು ನಾನು ಅವರು ಸೇರಿಯೋಗೆ ಹೇಳಿ ಬಂದೀವಿ.
ಅದಕ್ಕೆ ಎರಡು ಮಾತಿಲ್ಲ. ಭ್ರಷ್ಟ ಯಾರಾದರೂ ಅವ್ರು ತೆಗಿತೀವಿ. 15 ವರ್ಷ ಯಾರಾದ್ರೆ ಅವರೆಲ್ಲ ತೆಗಿತೀವಿ. ಅದ್ರ ಜೊತೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಾಗ ಯಾರು 10 ವರ್ಷ 15 ವರ್ಷ ಇದ್ದವ್ರು ಅವ್ರನ್ನೂ ತೆಗಿಯೋಂಥ ಕೆಲಸ ಮಾಡ್ತೀವಿ. ಇತ್ತೀಚೆಗೆ ಸರ್ ZM ಜಮೀರ್ ಖಾನ್ ಅವರು ಒಬ್ಬ PSI ಫೋನ್ ಮಾಡಿ ಇಲ್ಲ ನಮ್ಮ ರಿಲೇಷನ್ ಅವರು ನಮ್ಮಲ್ಲಿ ಅವರು ಹೈದರಾಬಾದ್ ಮೂಲದವರು ನಮ್ಮ ಕರ್ನಾಟಕ ರಾಜ್ಯದ ರೈತರಿಂದ ಉತ್ಪನ್ನ ಖರೀದಿ ಮಾಡಿದ್ದಾರೆ. ಅವ್ರಿಗೆ ಪೇಮೆಂಟ್ ಮಾಡಲ್ಲಿ ಡಿಲೇ ಆದ ಕಾರಣ ಕೇಸ್ ಮಾಡಿದ್ದಾರೆ. ಇಲ್ಲ ಕೈ ಬಿಡು ಅದನ್ನೇನಾಯ್ತು ಸೆಟಲ್ಮೆಂಟ್ ಮಾಡಿ ಕಳಿಸು ಅನ್ನೋ ಮಾತುಗಳು ಕೇಳಿಬರ್ತವೆ. ಕೇಳಿದ್ರೆ ಅದು ನಮ್ಮ ಗಮನಕ್ಕೆ ತಂದ್ರೆ ಅವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸ ಮಾಡ್ತೀವಿ. ಸಂಪುಟ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಯಾವುದು ಬದಲಾವಣೆ ಇಲ್ಲ, ಯಾವುದಿಲ್ಲ, ಕ್ರಾಂತಿನಿಲ್ಲ, ಶಾಂತಿನಿಲ್ಲ, ಎಲ್ಲದೂ ಮುಂದುವರಿರುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಮುಂದಿನ CM ಏನಾದರೂ ಆಗೋದಾದರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವರೇ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಪಡಬಾರ್ದು ಅಂತ ನಮಗೆ ಭಾಳ ಸ್ಪಷ್ಟವಾಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನೇ ಕೇಳ್ತೀವಿ. ನಾವು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಮತ್ತೊಂದ್ರ ಬಗ್ಗೆ ನಾವು ಇರಬಹುದು ಅಂತ ಪರಿಸ್ಥಿತಿ ಇಲ್ಲ. ಹೈಕಮಾಂಡ್ ಅವರು ನಮಗೆ ಭಾಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಜಿಲ್ಲೆದಾಗ ಕಾಂಗ್ರೆಸ್ನಲ್ಲಿ ಭಿನ್ನಮತ ಐತೆ ಅನ್ನೋ ಮಾತುಗಳು ಕೇಳಿಬರ್ತೇವೆ ಸರ್. ಯಾಕಂತಂದರೆ ಈ ಹಿಂದೆ ನನ್ನ ಇಕ್ಬಾಲ್ ಅನ್ಸಾರಿ ಅವರು ಹೇಳಿದ್ರು ಸರ್, MP ಎಲೆಕ್ಷನ್ಗೆ ನಮ್ಮನ್ನು ಬಳಸ್ಕೊಂಡ್ರು, ಆಮೇಲೆ ಕೈ ಬಿಟ್ರು ಅಂತಂದೇಳಿ ಸರ್. ಇತ್ತೀಚೆಗೆ ರಾಯರೆಡ್ಡಿ ಅವರು ನಮ್ಮ ಜಿಲ್ಲೆಯಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಹಂಗಾಗಿ ಅವ್ರನ್ನ ಕೈ ಬಿಡಬೇಕು ಅಂತಂದೇಳಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳಿಗೆ ಮಂತ್ರಿಗಿರಿ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತುಗಳು ಕೇಳಿಬರ್ತಿದೆ ಸರ್. ಯಾರನ್ನೂ ತಪ್ಸಂಗಿಲ್ಲ, ಯಾರನ್ನೂ ಬಿಡೋಂಗಿಲ್ಲ. ಅವರು ರಣೆ ಬರಬೇಕಿದ್ದಾಗುತ್ತೆ. ಅವ್ರು ತಪ್ಸಕ್ಕೆ ಇವ್ರು ತಪ್ಸಕ್ಕೆ ಯಾರು ಸಾಧ್ಯ ಇಲ್ಲ. ಅಲ್ಲ ಸರ್, ಹಂಗೇನಾದ್ರೂ ಇದ್ದರೆ ಆಂತರಿಕವಾಗಿ ರಾಯರೆಡ್ಡಿ ಅವರು ಬಗೆಹರಿಸ್ಕೊಂತಿದ್ರಿ. ಪತ್ರ ಬಹಿರಂಗವಾಗಿ ಇದು 2ನೇ ಟೈಮ್ ಸರ್. ರಾಯರೆಡ್ಡಿ ಅವರು ನಮ್ಮ ಹಿರಿಯರು ಕೆಲವೊಂದಿಟ್ಟು ವಿಚಾರಗಳನ್ನು ಅಧಿಕಾರಿಗಳು ಭ್ರಷ್ಟರಿದ್ದಾರೆ ಅಂತಂದ್ರೆ ಅದಕ್ಕೆ ಅವ್ರ ಮೇಲೆ ಕ್ರಮ ವಹಿಸಬೇಕಂತ ಮುಖ್ಯಮಂತ್ರಿಗಳಿಗೆ ನಾನು ಅವರು ಸೇರಿಯೋಗೆ ಹೇಳಿ ಬಂದೀವಿ. ಅದಕ್ಕೆ ಎರಡು ಮಾತಿಲ್ಲ. ಭ್ರಷ್ಟ ಯಾರಾದರೂ ಅವ್ರು ತೆಗಿತೀವಿ. 15 ವರ್ಷ ಯಾರಾದ್ರೆ ಅವರೆಲ್ಲ ತೆಗಿತೀವಿ. ಅದ್ರ ಜೊತೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಾಗ ಯಾರು 10 ವರ್ಷ 15 ವರ್ಷ ಇದ್ದವ್ರು ಅವ್ರನ್ನೂ ತೆಗಿಯೋಂಥ ಕೆಲಸ ಮಾಡ್ತೀವಿ. ಇತ್ತೀಚೆಗೆ ಸರ್ ZM ಜಮೀರ್ ಖಾನ್ ಅವರು ಒಬ್ಬ PSI ಫೋನ್ ಮಾಡಿ ಇಲ್ಲ ನಮ್ಮ ರಿಲೇಷನ್ ಅವರು ನಮ್ಮಲ್ಲಿ ಅವರು ಹೈದರಾಬಾದ್ ಮೂಲದವರು ನಮ್ಮ ಕರ್ನಾಟಕ ರಾಜ್ಯದ ರೈತರಿಂದ ಉತ್ಪನ್ನ ಖರೀದಿ ಮಾಡಿದ್ದಾರೆ. ಅವ್ರಿಗೆ ಪೇಮೆಂಟ್ ಮಾಡಲ್ಲಿ ಡಿಲೇ ಆದ ಕಾರಣ ಕೇಸ್ ಮಾಡಿದ್ದಾರೆ. ಇಲ್ಲ ಕೈ ಬಿಡು ಅದನ್ನೇನಾಯ್ತು ಸೆಟಲ್ಮೆಂಟ್ ಮಾಡಿ ಕಳಿಸು ಅನ್ನೋ ಮಾತುಗಳು ಕೇಳಿಬರ್ತವೆ. ಕೇಳಿದ್ರೆ ಅದು ನಮ್ಮ ಗಮನಕ್ಕೆ ತಂದ್ರೆ ಅವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸ ಮಾಡ್ತೀವಿ. ಸಂಪುಟ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಯಾವುದು ಬದಲಾವಣೆ ಇಲ್ಲ, ಯಾವುದಿಲ್ಲ, ಕ್ರಾಂತಿನಿಲ್ಲ, ಶಾಂತಿನಿಲ್ಲ, ಎಲ್ಲದೂ ಮುಂದುವರಿರುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಮುಂದಿನ CM ಏನಾದರೂ ಆಗೋದಾದರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವರೇ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಪಡಬಾರ್ದು ಅಂತ ನಮಗೆ ಭಾಳ ಸ್ಪಷ್ಟವಾಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನೇ ಕೇಳ್ತೀವಿ. ನಾವು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಮತ್ತೊಂದ್ರ ಬಗ್ಗೆ ನಾವು ಇರಬಹುದು ಅಂತ ಪರಿಸ್ಥಿತಿ ಇಲ್ಲ. ಹೈಕಮಾಂಡ್ ಅವರು ನಮಗೆ ಭಾಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಜಿಲ್ಲೆದಾಗ ಕಾಂಗ್ರೆಸ್ನಲ್ಲಿ ಭಿನ್ನಮತ ಐತೆ ಅನ್ನೋ ಮಾತುಗಳು ಕೇಳಿಬರ್ತೇವೆ ಸರ್. ಯಾಕಂತಂದರೆ ಈ ಹಿಂದೆ ನನ್ನ ಇಕ್ಬಾಲ್ ಅನ್ಸಾರಿ ಅವರು ಹೇಳಿದ್ರು ಸರ್, MP ಎಲೆಕ್ಷನ್ಗೆ ನಮ್ಮನ್ನು ಬಳಸ್ಕೊಂಡ್ರು, ಆಮೇಲೆ ಕೈ ಬಿಟ್ರು ಅಂತಂದೇಳಿ ಸರ್. ಇತ್ತೀಚೆಗೆ ರಾಯರೆಡ್ಡಿ ಅವರು ನಮ್ಮ ಜಿಲ್ಲೆಯಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಹಂಗಾಗಿ ಅವ್ರನ್ನ ಕೈ ಬಿಡಬೇಕು ಅಂತಂದೇಳಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳಿಗೆ ಮಂತ್ರಿಗಿರಿ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತುಗಳು ಕೇಳಿಬರ್ತಿದೆ ಸರ್. ಯಾರನ್ನೂ ತಪ್ಸಂಗಿಲ್ಲ, ಯಾರನ್ನೂ ಬಿಡೋಂಗಿಲ್ಲ. ಅವರು ರಣೆ ಬರಬೇಕಿದ್ದಾಗುತ್ತೆ. ಅವ್ರು ತಪ್ಸಕ್ಕೆ ಇವ್ರು ತಪ್ಸಕ್ಕೆ ಯಾರು ಸಾಧ್ಯ ಇಲ್ಲ. ಅಲ್ಲ ಸರ್, ಹಂಗೇನಾದ್ರೂ ಇದ್ದರೆ ಆಂತರಿಕವಾಗಿ ರಾಯರೆಡ್ಡಿ ಅವರು ಬಗೆಹರಿಸ್ಕೊಂತಿದ್ರಿ. ಪತ್ರ ಬಹಿರಂಗವಾಗಿ ಇದು 2ನೇ ಟೈಮ್ ಸರ್. ರಾಯರೆಡ್ಡಿ ಅವರು ನಮ್ಮ ಹಿರಿಯರು ಕೆಲವೊಂದಿಟ್ಟು ವಿಚಾರಗಳನ್ನು ಅಧಿಕಾರಿಗಳು ಭ್ರಷ್ಟರಿದ್ದಾರೆ ಅಂತಂದ್ರೆ ಅದಕ್ಕೆ ಅವ್ರ ಮೇಲೆ ಕ್ರಮ ವಹಿಸಬೇಕಂತ ಮುಖ್ಯಮಂತ್ರಿಗಳಿಗೆ ನಾನು ಅವರು ಸೇರಿಯೋಗೆ ಹೇಳಿ ಬಂದೀವಿ. ಅದಕ್ಕೆ ಎರಡು ಮಾತಿಲ್ಲ. ಭ್ರಷ್ಟ ಯಾರಾದರೂ ಅವ್ರು ತೆಗಿತೀವಿ. 15 ವರ್ಷ ಯಾರಾದ್ರೆ ಅವರೆಲ್ಲ ತೆಗಿತೀವಿ. ಅದ್ರ ಜೊತೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಾಗ ಯಾರು 10 ವರ್ಷ 15 ವರ್ಷ ಇದ್ದವ್ರು ಅವ್ರನ್ನೂ ತೆಗಿಯೋಂಥ ಕೆಲಸ ಮಾಡ್ತೀವಿ. ಇತ್ತೀಚೆಗೆ ಸರ್ ZM ಜಮೀರ್ ಖಾನ್ ಅವರು ಒಬ್ಬ PSI ಫೋನ್ ಮಾಡಿ ಇಲ್ಲ ನಮ್ಮ ರಿಲೇಷನ್ ಅವರು ನಮ್ಮಲ್ಲಿ ಅವರು ಹೈದರಾಬಾದ್ ಮೂಲದವರು ನಮ್ಮ ಕರ್ನಾಟಕ ರಾಜ್ಯದ ರೈತರಿಂದ ಉತ್ಪನ್ನ ಖರೀದಿ ಮಾಡಿದ್ದಾರೆ. ಅವ್ರಿಗೆ ಪೇಮೆಂಟ್ ಮಾಡಲ್ಲಿ ಡಿಲೇ ಆದ ಕಾರಣ ಕೇಸ್ ಮಾಡಿದ್ದಾರೆ. ಇಲ್ಲ ಕೈ ಬಿಡು ಅದನ್ನೇನಾಯ್ತು ಸೆಟಲ್ಮೆಂಟ್ ಮಾಡಿ ಕಳಿಸು ಅನ್ನೋ ಮಾತುಗಳು ಕೇಳಿಬರ್ತವೆ. ಕೇಳಿದ್ರೆ ಅದು ನಮ್ಮ ಗಮನಕ್ಕೆ ತಂದ್ರೆ ಅವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸ ಮಾಡ್ತೀವಿ.